ಈ ತರ ಕೈ ಇಟ್ರೆ ಒಳಗೆ ಹಾಲ್ ಬರಬೇಕು. ಈ ತರ ಹಾಲ್ ಬಂದ್ರೆ ಇದು ರೆಡಿ, ಸೈಲೇಜ್ ಮಾಡಕ್ ರೆಡಿ ಇದೆ ಅಂತೇಳಿ. 3 ತಿಂಗಳಲ್ಲಿ ಗ್ರೋತ್ ಆಗೋ ಟಗರು ಮರಿಗಳು 2 ತಿಂಗಳ ಗ್ರೋತ್ ಆಗ್ಬೇಕಾ? ನಿಮ್ಮ ಹಸುವಿನ ಎಮ್ಮೆಯ ಹಾಲಿನ ಇಳುವರಿ ಜಾಸ್ತಿ ಆಗ್ಬೇಕಾ? ಈ ಬೇಸಿಗೆಯಲ್ಲಿ ನಿಮ್ಮ ಹಸು ಕುರಿಗಳಿಗೆ ಮೇವಿಗಾಗಿ ಒದ್ದಾಡ್ತಿದ್ದೀರಾ? 6,500 7,500ಕ್ಕೆ ಮಾರಾಟ ಆಗ್ತಿರೋ ನಿಮ್ಮ ಟಗರು ಮರಿಗಳು 9,000ಕ್ಕೆ ಮಾರಾಟ ಆಗ್ಬೇಕಾ? ಸರ್, ನಮ್ ಸೈಲೇಜ್ ಬಳಸಿ ಒಂದೇ ವಾರದಲ್ಲಿ ನಿಮ್ಮ ಹಸುವಿನ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ ಸರ್. ನಮ್ ಸೈಲೇಜು 1 ವರ್ಷದವರೆಗೂ ಯಾವುದೇ ರೀತಿ ಕೆಟ್ಟು ಹೋಗಲ್ಲ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಚೇತನ್ ಅಂತ ಹೇಳಿ ಸರ್. ಯಾವ ಇಲ್ಲೇ ವಸ್ತ್ರದ ಹತ್ರ ಹತ್ತಿಮಗೆ ಅಂತ ಬಂದಿದ್ದೀವಿ. ಓಕೆ ಸರ್, ಈಗ ಇವ್ರ ಹತ್ರ ನೀವು ಸೈಲೇಜ್ ಎಷ್ಟು ವರ್ಷದಿಂದ ತಗೊಂತಾ ಇದ್ದೀರಿ ಸರ್? ಸರ್, ನಾವು ಇವ್ರ ಹತ್ರ ಶೈಲೇಜ್ನ ಈಗ 2 ವರ್ಷದಿಂದ ತಗೊಂತಿದೀವಿ ಸರ್. ನಮ್ಮಲ್ಲಿ 3 ಹಸುಗಳು ಇದಾವೆ. ಸರ್, ಈಗ ಇವ್ರ ಹತ್ರ ಸೈಲೇಜ್ ಸಿಗುತ್ತೆ ಅಂತೇಳಿ ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ಸರ್, ನಮ್ಗೆ ಹಿಂಗೆ ಕಾಂಟ್ಯಾಕ್ಟ್ ಅಲ್ಲಿ ಗೊತ್ತಾಯ್ತು ಸರ್. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ವಿ, ಇಲ್ಲಿ ಮೇವು ಮಾಡೋದು ನೋಡ್ತಾ ಇದ್ವಲ್ಲ, ಓಡಾಡ್ಕೊಂಡಿದ್ವಿ, ಹಂಗಾಗಿ ಗೊತ್ತಾಯ್ತು ಸರ್. ಸರ್, ಈಗ ಇಲ್ಲಿ ಎಷ್ಟು ಕೆಜಿ ತಗೊಂಡೋಗಿ ಬಂದಿದ್ದೀರಾ ಸರ್? ಸರ್, ನಾವು ಡೈಲಿ 1 ಕ್ವಿಂಟಲ್ 2 ಕ್ವಿಂಟಲ್ ತಗೊಂಡ್ ಹೋಗ್ತಿರ್ತೀವಿ ಸರ್. ಓಕೆ ಸರ್, ಹೆಂಗೆ ಸರ್ ಇವ್ರ ಹತ್ರ ಸಿಗೋ ಸೈಲೇಜ್ ಬಳಸಿ ಏನಾದ್ರು ಬೆನಿಫಿಟ್ ಆಗಿದೆ ನಿಮ್ಗೆ? ತುಂಬಾ ಚೆನ್ನಾಗಿ ಬೆನಿಫಿಟ್ ಆಗಿದೆ ಸರ್. ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಹಂಗಾಗಿನೇ ಸರ್ ನಾವು ರೆಗ್ಯುಲರ್ ಆಗಿ ಇಲ್ಲೇ ಬಂದು ಶೈಲೇಜ್ ತಗೊಂಡ್ ಹೋಗ್ತೀವಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ನಮ್ಮ ಒಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ ಸರ್? ಸರ್, ನಮ್ಮ ಹೆಸರು ಧನುಷ್ ಅಂತೇಳಿ, ಇದು ವಸ್ತುಗ ಬರುತ್ತೆ ಸರ್. ಓಕೆ ಸರ್, ಈಗ ಇಲ್ಲಿ ನೀವು ಸೈಲೇಜ್ ಮಾಡ್ತಾ ಇದೀರಲ್ಲ, ಎಷ್ಟು ವರ್ಷದಿಂದ ನೀವು ಸೈಲೇಜ್ ಮಾಡ್ತಾ ಇದೀರಿ ಸರ್? ಸರ್, ಇದು ನಾವು 3 ವರ್ಷದಿಂದ ಸೈಲೇಜ್ ಮಾಡ್ತಾ ಇದೀವಿ. ಓಕೆ ಸರ್, ಇದು ಸೈಲೇಜ್ ಅಂದ್ರೆ ಏನಂತ ತಿಳಿಸ್ಕೊಡ್ತೀರಾ ಸರ್? ಸೈಲೇಜ್ ಅಂದ್ರೆ ಏನಿಲ್ಲ ಸರ್, ಇದು ರಸಮೇವು ಅಂತೇಳಿ. ರಸಮೇವು ಅಂದ್ರೆ ಇದು ತೆನೆ ಬಂದಿರೋ ಜೋಳ. ಹಾ ಸರ್. ಜೋಳ ಮತ್ತೆ ಬೆಲ್ಲ, ಉಪ್ಪು, ಮಿಕ್ಸರ್ 3 ಆಡ್ ಮಾಡಿ ಇದರಲ್ಲಿ 2 ಸೈಜ್ ಬರುತ್ತೆ. 13mm ಮತ್ತೆ 5mm 2 ಸೈಜ್ ಬರುತ್ತೆ. ಅದ್ರಲ್ಲಿ ಕಟಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿದ್ವಿ ಸರ್. ಇದು ಫರ್ಮೆಂಟೇಶನ್ ಪ್ರೊಸೆಸ್ ಆದ್ಮೇಲೆ ಸೈಲೇಜ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ ಸರ್, ಇದು ಯಾವ ಹಂತದ ಮೆಕ್ಕೆಜೋಳ ಹಾಕ್ತೀರಿ ಸರ್ ಇದಕ್ಕೆ? ಸರ್, ಯಾವ ಹಂತದ ಅಂತ ಅಂದ್ರೆ ಇದು 80 ರಿಂದ 90 ದಿವಸ ಬಂದಿರುತ್ತೆ ಸರ್. ಹಾ ಸರ್. 80 ರಿಂದ 90 ದಿವಸ ಒಳ್ಳೆ ಹಾಲ್ಗಳಿರುತ್ತೆ. ಅಂದ್ರೆ ನಾವು ಕೈ ಇಟ್ರೆ ಹಿಂಗ್ ಒಳಗ್ ಹೋಗ್ಬೇಕು. ಈ ತರ ಜೋಳ ತಂದಿರ್ತೀವಿ. ಇನ್ನೊಂದ್ಸಲ ತೋರಿಸಿ ಸರ್, ಯಾವ ತರ ಅಂತ ಹೇಳಿ. ಈ ತರ ಕೈ ಇಟ್ರೆ ಒಳಗೆ ಹಾಲ್ ಬರ್ಬೇಕು. ಈ ತರ ಹಾಲ್ ಬಂದ್ರೆ ಇದು ರೆಡಿ, ಸೈಲೇಜ್ ಮಾಡಕ್ ರೆಡಿ ಇದೆ ಅಂತೇಳಿ. ಓಕೆ ಸರ್, ಈಗ ಈ ತರ ಒಂದು ಸೈಲೇಜ್ ಮೇವನ್ನ ನಾವು ಯಾವ್ಯಾವ ಪ್ರಾಣಿಗಳಿಗೆ ಕೊಡ್ಬೋದು ಅಂತ ಹೇಳ್ತೀರಾ ಸರ್? ಸರ್, ಈ ಮೇವನ್ನ ಹಸುಗಳಿಗೆ ಕೊಡ್ಬೋದು, ಎಮ್ಮೆ ಕೊಡ್ಬೋದು, ಕುರಿ ಕೊಡ್ಬೋದು, ಮೇಕೆ, ಕುದುರೆ ಎಲ್ಲಾ ಪ್ರಾಣಿಗಳಿಗೂ ಕೊಡ್ಬೋದು ಸರ್. ಈಗ ಹಸುಗಳಿಗೆ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಹಾಲು ಇಳುವರಿ ಚೆನ್ನಾಗಿ ಬರುತ್ತೆ. ಡಿಗ್ರಿ ಆಗ್ಲಿ, SNF ಆಗ್ಲಿ, ಫ್ಯಾಟು ಎಲ್ಲಾನು ಕೂಡ ಚೆನ್ನಾಗಿ ಬರುತ್ತೆ. ಈ ಕುರಿಗಳಿಗೆ ಕೊಡೋದ್ರಿಂದನೂ ಕೂಡ ಈಗ ಒಂದು 4 ರಿಂದ 5 ತಿಂಗಳು ಬರೋ ಮರಿನೇ 1 ತಿಂಗಳು ಫಾಸ್ಟ್ ಆಗಿ ಗ್ರೋತ್ ಬರುತ್ತೆ. 1 ತಿಂಗಳು ಫಾಸ್ಟ್ ಆಗಿ ಗ್ರೋತ್ ಬಂತು ಅಂದ್ರೆ ನಮಗೆ ರೈತರಿಗೆ ಆದಾಯ ಜಾಸ್ತಿ ಆಗುತ್ತೆ. ಸರ್, ಈಗ ಸೈಲೇಜ್ ನ ನೀವೇನು ಪ್ಯಾಕ್ ಮಾಡಿ ಇಟ್ಟಿದ್ರಲ್ಲ, ಇದು ಯಾವ ಮೆಟೀರಿಯಲ್ ಪ್ಯಾಕ್ ಮಾಡಿ ಇಟ್ಟಿದ್ರಿ ಅಂತ ಹೇಳ್ತೀರಾ ಸರ್? ಇದು ಸರ್ ಇದು LDP ಬ್ಯಾಗ್ ಬರುತ್ತೆ ಸರ್. ಇದು ಓಕೆ LDP ಬ್ಯಾಗ್ ಅಲ್ಲಿ ಪ್ಯಾಕಿಂಗ್ ಮಾಡಿದ್ವಿ. 50 ರೂಪಾಯಿ ರೇಟ್, ಒಂದು ಬ್ಯಾಗಿನ 50 ರೂಪಾಯಿ ರೇಟ್ ಇದೆ ಸರ್. ಅಂದ್ರೆ ಯಾವುದೇ ರೀತಿ ಗಾಳಿ ಆಗ್ಲಿ, ನೀರಾಗ್ಲಿ ಏನು ಕೂಡ ಬಿಸಿಲಲ್ಲಿ ಇಟ್ರು ಮಳೆಯಲ್ಲಿ ಇಟ್ರು ಕೂಡ ಯಾವುದೇ ಕಾರಣಕ್ಕೂ ಸೈಲೇಜ್ ಕೆಟ್ಟೋಗಲ್ಲ. ಹಂಗಾಗಿ ಅಷ್ಟು ಗಟ್ಟಿ ಇರುತ್ತೆ ಸರ್ ಇದು ಬ್ಯಾಗು. ಏನ್ ಸೈಜ್ ಅಲ್ಲಿ ಬರುತ್ತೆ ಸರ್ ನಿಮ್ಮ ಹತ್ರ? ಸರ್, ಇದು ಅಂದ್ರೆ ಮಿನಿಮಮ್ ಒಂದೇ ತೂಕ ಬರಲ್ಲ ಸರ್. 50 ರಿಂದ 60 ಕೆಜಿ ತೂಕ ಬರುತ್ತೆ. ಅಂದ್ರೆ 60 ಕೆಜಿ ಬರುತ್ತೆ ಸರ್ ತೂಕ. ಓಕೆ ಸರ್. ಸರ್, ಈಗ ಈ ತರದೊಂದು ಸೈಲೇಜ್ ನಾವು ತಗೊಂಡ್ ಹೋಗಿರ್ತೀವಿ ಅಂತ ಇಟ್ಕೊಳ್ಳಿ, ಇದು ಎಷ್ಟು ದಿವಸ ಬಾಳಿಕೆ ಬರುತ್ತೆ ಒಂದ್ಸಲ ಓಪನ್ ಮಾಡಿ? ಸರ್, ಇದು ಬ್ಯಾಗ್ ಅಲ್ಲಿ ಮಾಡಿರೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಎಷ್ಟು ಬೇಕಷ್ಟನ್ನ ತಕೊಂಡು ಮತ್ತೆ ನೀವು ಬ್ಯಾಗ್ ನ ಟ್ಯಾಗ್ ಹಾಕಿ ಇಟ್ಬಿಟ್ರೆ ನೀವು ಎಷ್ಟು ದಿನ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಎಷ್ಟು ದಿನ, 1 ವರ್ಷ ತನಕ ಯೂಸ್ ಮಾಡ್ಬೋದು. ಅಂದ್ರೆ ಗಾಳಿ ಹೋಗಂಗಿಲ್ಲ. ಗಾಳಿ ಹೋದ್ರೇನೆ ಸೈಲೇಜ್ ಕೆಟ್ಟೋಗುತ್ತೆ. ಗಾಳಿ ಹೋಗಿಲ್ಲ ಅಂದ್ರೆ ಸೈಲೇಜ್ ಕೆಟ್ಟೋಗಲ್ಲ. ಸರ್, ಈಗ ನೀವು ತಯಾರಿಸಿರುವಂತ ಒಂದು ಸೈಲೇಜ್ ನ ತೋರಿಸ್ತೀರಾ ಸರ್, ಯಾವ ತರ ಇದೆ ಅಂತ? ಹೌದು ಸರ್, ತೋರಿಸ್ತೀನಿ ಬನ್ನಿ ಸರ್. ಸರ್ ನೋಡಿ ಸರ್, ಈ ತರ ಕಾಳೆಲ್ಲ ನಮ್ದು ಚೆನ್ನಾಗಿ ಬಂದಿರುತ್ತೆ. ನೀವು ಯಾವುದೇ ಇನ್ನು 10 ಬ್ಯಾಗ್ ಓಪನ್ ಮಾಡಿ ನೋಡಿದ್ರು ಇದೇ ತರ ಇರ್ಬೇಕು ಸೈಲೇಜ್. ಎಲ್ಲ ಬ್ಯಾಗಲ್ಲೂ ಈ ತರನೇ ಕಟಿಂಗು ಚೆನ್ನಾಗಿ ಬಂದಿದೆ. 13 ಇದರಲ್ಲಿ 2 ತರ ಕಟಿಂಗ್ ಇದೆ ಸರ್. 13mm 5mm 2 ಬರುತ್ತೆ. ಓಕೆ ಸರ್, ಈಗ ಇಲ್ಲಿ ಹೊಸದುರ್ಗದಲ್ಲಿರೋರು ಓಕೆ ಸರ್, ಇಲ್ಲಿ ಬಂದು ತಗೋತಾರೆ. ಇನ್ ಕೇಸ್ ಬೇರೆ ಊರಲ್ಲಿ ಹುಬ್ಳಿಲೋ, ಧಾರವಾಡನೋ, ರಾಯಚೂರು, ಕೊಪ್ಪಳ ಈ ಕಡೆ ಇರೋರು ತಗೋಬೇಕಂದ್ರೆ ಹೆಂಗೆ ಸರ್? ಸರ್, ಅಂದ್ರೆ ಈಗ ನಮ್ ಜಾಗಕ್ಕೆ ಬಂದ್ರೆ 1 ಬ್ಯಾಗ್ ಬೇಕಾದ್ರೂ ಕೊಡ್ತೀವಿ, 2 ಬ್ಯಾಗ್ ಎಷ್ಟು ಬೇಕಾದ್ರೂ ತಗೊಂಡು ಹೋಗ್ಬೋದು. ಈಗ ಹೊರಗಡೆ ಕೊಡಬೇಕು ಅಂತಂದ್ರೆ ಈಗ ಟ್ರಾನ್ಸ್ಪೋರ್ಟ್ ಎಕ್ಸ್ಟ್ರಾ ಇರುತ್ತೆ ಸರ್. ಅದು ಈ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಅವ್ರು ಪೇಡ್ ಮಾಡಿದ್ರೆ ನಾವ್ ಎಲ್ಲಿ ಆಲ್ ಕರ್ನಾಟಕ ಎಲ್ಲಿಗೆ ಬೇಕಾದ್ರೂ ನಾವು ಡೆಲಿವರಿ ಕೊಡ್ತೀವಿ. ಓಕೆ ಸರ್, ಈಗ ಈ ತರ ಒಂದು ಸೈಲೇಜ್ ನ ತಗೋಬೇಕಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ಸರ್, ಸ್ಕ್ರೀನ್ ಮೇಲೆ ನಂಬರ್ ಇದೆ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಎನಿ ಟೈಮ್ ಯಾವಾಗ ನಿಮ್ಗೆ ಇವತ್ತು ಬೇಕಂದ್ರೆ ನಾಳೆ ಬೇಕಂದ್ರೆ ಇವತ್ತೊಂದು ಫೋನ್ ಮಾಡಿದ್ರೆ ಎಷ್ಟು ಟನ್ ಬೇಕಾದ್ರೂ ನಾವು ಕಳ್ಸಿಕೊಡ್ತೀವಿ ಸರ್. ಟನ್ ಗಟ್ಟಲೆ ಸಿಗುತ್ತೆ ಸರ್? ಎಷ್ಟು ಟನ್ ಬೇಕಾದ್ರೂ ಸಿಗುತ್ತೆ ಸರ್. ರೆಗ್ಯುಲರ್ ಆಗಿ ಯಾವಾಗಲೂ ಸರ್, ಇದು 3 ವರ್ಷ ಆಯ್ತು ಸರ್ ನಾವು ಮಾಡಿ. ಡೈಲಿ ರನ್ನಿಂಗ್ ಇದೆ. ಡೈಲಿ ಒಂದೊಂದು ಗಾಡಿಗಳು ಬರ್ತಾ ಇರ್ತವೆ. ಎಲ್ಲ ಕಡೆನೂ ಆಲ್ ಕರ್ನಾಟಕ, ಎಲ್ಲ ಔಟ್ ಆಫ್ ಸ್ಟೇಟ್ ಕೂಡ ನಾವು ಕೊಟ್ಟಿದ್ದೀವಿ. ಸೇಲಿಂಗ್ ಚೆನ್ನಾಗಿದೆ ನಮ್ಮ ಹತ್ರ. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.